ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹೆಸರು? ವಿಷ್ಣು. ಸರ್ ನಿಮ್ಮ ಹೆಸರು? ಮಂಜುನಾಥ್ ಶೆಟ್ಟಿ. ನಿಮ್ಮ ಹೆಸರು? ಹಾಯ್ ಸರ್. ನಿಮ್ಮ ಹೆಸರು? ಅನಿಲ್. ಹಾಯ್ ಸರ್. ಹಲೋ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಜೈನ್. ಹಾಯ್ ಸರ್. ನಿಮ್ಮ ಹೆಸರು? ಸೂರಜ್. ಹಾಯ್ ಸರ್. ನಿಮ್ಮ ಹೆಸರು? ಅನಿರುದ್ಧ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ರೂಪೇಶ್. ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಪ್ಯೂರಿ ಅವರು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಸೊ ಗೈಸ್ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಅಫಿಷಿಯಲಿ ಡೇ 2 ನಮ್ಮ ಡರ್ಟ್ ರೇಸಿಂಗ್. ಸೊ ನಿನ್ನೆ ನೋಡಿ ನಂಗೆ ಮಿಶಲಿನ್ ಇತ್ತು. ಸೊ ಇವತ್ತು ನೋಡ್ಬೋದು ನೀವು ಅಫಿಷಿಯಲ್ ಪಾರ್ಟ್ನರ್ ಬಂದು ರೆಡ್ ಬುಲ್ ಹಾಕಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಕಾರ್ ಎಲ್ಲ ಆತರ ಬನ್ನಿ ಅಂತ. ಮೋಟೋ ಜಿಪ್ ಇದು ಎಲ್ಲ ಕಾರ್ಸ್ ಇದೆ, ಲೈಕ್ ಪೋಲೋ ಇದೆ, ಆಮೇಲೆ ಆಲ್ಟೋ 800 ಇದೆ, ಮಾರುತಿ ಸುಜುಕಿ ಇದೆ, ಮತ್ತೆ ತುಂಬಾ ಕಾರ್ಸ್ ಇದಾವೆ, GTs ಎಲ್ಲ. ಸೊ ನಾವು ಒಂದೊಂದೇ ಕಾರ್ನ ವಿಡಿಯೋ ಮಾಡ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡಕ್ ಹೋಗೋಣ ಇವಾಗ. ಸೊ ನನ್ ಅನ್ಸಂಗೆ ತುಂಬಾ ಜನ ಡೆಲ್ಲಿಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಸೊ ನೋಡೋಣ ಬನ್ನಿ ಯಾರು ಹೆಂಗ್ ಮಾತಾಡ್ತಾರೆ ಅಂತ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಬನ್ನಿ ಹೋಗೋಣ. ಹಾಯ್ ಸರ್. ಹಲೋ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಜೈನ್. ಲೋಕೇಶ್. ಓಕೆ. ಮೂಡಿಗೆರೆ ಟೀಮ್ ರೇಸ್ ಕ್ರಾಫ್ಟ್ ರೇಸಿಂಗ್ ಇಂದ ಬೆಂಗಳೂರು ಟೀಮ್ ಇಂದ ಓಡಿಸ್ತಾ ಇದ್ದೀನಿ. ಓಕೆ. ಸಿನ್ಸ್ ಲಾಸ್ಟ್ 2 years ಇಂದ ಓಡಿಸ್ತಾ ಇದ್ದೀನಿ. ಓಕೆ. ನಮ್ಮ ಟ್ಯೂನಿಂಗ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರೇ. ಓಕೆ. ಎವ್ರಿಥಿಂಗ್ ಏನೇ ಸರ್ವಿಸ್ ಟೀಮ್ ಆಗಲಿ ಏನೇ ಆಗಲಿ ಎಲ್ಲ ಬೆಂಗಳೂರು ಕಡೆಯಿಂದ ಸರ್ವಿಸ್ ಟೀಮೇ ಅವರೇ ಬರ್ಕೊಡ್ತಾರೆ. ಮೆಕ್ಯಾನಿಕ್ ಬಂದವರಲ್ಲ, ಓಕೆ ಒಂದು ಅವರೇ ಮಾಡ್ಕೊಡ್ತಾರೆ. ಸರ್ ಮೊದಲು ರೇಸ್ ಎಲ್ಲ ಮಾಡಿದ್ರಾ? 2 years ಬ್ಯಾಕ್ ಇಂದ ಮಾಡ್ತಾ ಇದ್ದೀನಿ. 2 years ಇಂದ ಮಾಡ್ತೀರಾ? ಎಲ್ಲೆಲ್ಲಿ ಮಾಡಿದ್ರಾ ಸರ್? ನಾನು ಮಂಗಳೂರು, ಹಾಸನ್, ಚಿಕ್ಕಮಂಗ್ಳೂರು, ಲಾಸ್ಟ್ ಬೆಂಗಳೂರು ಎಲ್ಲ ಟೈಮ್ ಅಟ್ಯಾಕೇನಾ? ಎಲ್ಲ ಟೈಮ್ ಅಟ್ಯಾಕೆ ಮಾಡೋಣ. ಎಲ್ಲ ಟೈಮ್ ಅಟ್ಯಾಕಲ್ಲೇ ಮಾಡಿದ್ವಿ. ಸರಿ ಸರ್. ಕಾರ್ ಬಗ್ಗೆ ಏನಾರ ಹೇಳ್ಬೋದಾ ಸರ್? ಸ್ವಲ್ಪ ಮಾಡಿಫಿಕೇಶನ್ಸ್ ಏನಾರ ಮಾಡಿದ್ರಾ? ಮಾಡಿಫಿಕೇಶನ್ಸ್ ಏನಿಲ್ಲ, ಎವ್ರಿಥಿಂಗ್ ಸ್ಟಾಕ್ ಗಾಡಿ ಇತ್ತು. ಓಕೆ. ಸ್ಟಾರ್ಟಿಂಗ್ ನನ್ನ ಫ್ರೆಂಡಿನ ಗಾಡಿ ಇತ್ತು, ರೌಂಡ್ ಓಡಿಸಿದ ಅಷ್ಟೇ. ಆಮೇಲೆ ನನ್ನ ಸ್ವಂತ ಗಾಡಿನ ರೆಡಿ ಮಾಡಬೇಕು, ಬಿಲ್ಡ್ ಮಾಡಬೇಕು ಅಂತ ಆಯಿತು. ನನ್ನ ಗಾಡಿನ ನಾನು ತಗೊಂಡೆ, ಒಂದು ಪರ್ಚೇಸ್ ಮಾಡಿದೆ. ಓಕೆ. ಗಾಡಿನ ಪರ್ಚೇಸ್ ಮಾಡಿ ಕಂಪ್ಲೀಟ್ ನಾನು ನಮ್ಮೂರಲ್ಲಿ ಮಾಡ್ಸೋದು ಬೇಡ ಅಂತ ಹೇಳಿ ಸೀದಾ ನಾನು ತಗೊಂಡೋಗಿ ಬೆಂಗಳೂರಿಗೆ ಬಿಟ್ಟೆ ಗಾಡಿ. ಓಕೆ. ಅಣ್ಣ ನೀವು ಮಾಡ್ತೀರಾ, ನೀವು ಮಾಡ್ಕೊಡಿ ಅಂತ ತಗೊಂಡೋಗಿ ಅವ್ರ ಕೈಲಿ ಬಿಟ್ಟೆ. ಓಕೆ. ಅವರೇ ಕಂಪ್ಲೀಟ್ ಬಿಲ್ಡ್ ಮಾಡಿಕೊಟ್ರು, ರ್ಯಾಲಿ ಸ್ಪೆಕ್ಟಿಂಗ್ ಮಾಡಿಕೊಟ್ರು. ರ್ಯಾಲಿ ಗಾಡಿಯಲ್ಲಿ ಹಿಲ್ ನೋವು ಆಲ್ಟೋ ಗಾಡಿಯಲ್ಲಿ ಯಾವುದ್ರಲ್ಲೂ ರೋಲ್ ಗೇಜ್ ಸಮೇತ ಇಲ್ಲ ನನ್ನ ಗಾಡಿಯಲ್ಲಿ. ಓಕೆ. ರ್ಯಾಲಿ ಬಿಲ್ಡ್ ಮಾಡಿಸಿ. ನನ್ನ ಗಾಡಿ ರ್ಯಾಲಿ ಬಿಲ್ಟ್ ಆ ಥರ ಇದೆ, ಸೇಮ್ ರೋಲ್ ಗೇಜ್ ಇದೆ, ಎವ್ರಿಥಿಂಗ್ ಇದೆ, ಸೇಫ್ಟಿನೂ ಹಂಗೆ ಇದೆ ನನ್ನ ಗಾಡಿ. ಸರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಸರ್. ನಿಮ್ಮ ಹೆಸರು? ಸೂರಜ್. ಇಲ್ಲಿಂದ ಸರ್ ಬಂದಿರೋದು? ಕೊಡಗಿಂದ ಬಂದಿದ್ದೀರಾ? ಸೊ ನಿಮ್ಮ ಕಾರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಇವತ್ತು? ಇದು ಅಂತಂದರೆ ಆಲ್ಟೋ 800cc. ಓಕೆ. ನಾವೀಗ 800cc ಆ್ಯಂಡ್ 1100ಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ. 1000 ಕಾಂಪೀಟ್ ಮಾಡ್ತೀವಿ. ಮಾಡಿಫಿಕೇಶನ್ ಮಾಡಿದ್ದೀರಾ ಸರ್? ಮಾಡಿದ್ದೀವಿ. ಓಕೆ. ಅಂದರೆ ಸ್ಟಾಕ್ ಇಂಜಿನ್, ಆಮೇಲೆ ಸ್ವಲ್ಪ ಜೋರಾಗಿ ಸ್ಟಾಕ್ ಇಂಜಿನ್. ಓಕೆ. ಆಮೇಲೆ ಆಟೋಕ್ರಾಸಿಗೆ ಏನೆಲ್ಲ ಬೇಕು ಎಲ್ಲ ಸ್ಪೆಕ್. ಓಕೆ. ಸೊ ಎಷ್ಟು ವರ್ಷದಿಂದ ರೇಸ್ ಮಾಡ್ತಿದ್ದೀರಾ? ಎಷ್ಟು ಇಯರ್ಸಿಂದ ರೇಸ್ ಮಾಡ್ತಿದ್ದೀರಾ? ನಾವು ಒಂದು 7-8 yearsಯಿಂದ. 7-8 years. ಸೊ ಎಲ್ಲೆಲ್ಲಿ ಮೊದಲು ಕಾಂಪೀಟ್ ಮಾಡಿದ್ರಿ? ಚಿಕ್ಕಮಂಗ್ಳೂರು, ಇಲ್ಲಿ ಬ್ಯಾಂಗ್ಳೂರು, ಆಮೇಲೆ ಮೈಸೂರು, ಹಾಸನ್, ಚಿಕ್ಕಮಂಗ್ಳೂರು. ಸೊ ಇವತ್ತು ಎಷ್ಟು ಸರ್ ಎಷ್ಟು ಲ್ಯಾಪ್ ಮಾಡ್ತಿದ್ದೀರಾ? ಯಾವ ಥರ ಕ್ಯಾಟಗರಿ? ಇಲ್ಲ, ಇದೀಗ ಲೂಪ್ ಬಂದ್ಬಿಟ್ಟು 1 lap. 1 lap ಟೈಮ್ ಮಾಡೋಕ್ಕಿರುತ್ತಲ್ಲ? ಓಕೆ. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹಾಯ್ ಸರ್. ನಿಮ್ಮ ಹೆಸರು? ಅನಿರುದ್ಧ್. ಸರ್ ಎಲ್ಲಿಂದ ಸರ್ ನೀವು? ಮೈಸೂರಿಂದ. ಸರ್ ಈ ಕಾರ್ ಬಗ್ಗೆ ಹೇಳ್ತೀರಾ ಸ್ವಲ್ಪ? Volkswagen Polo 1.6 MP. ಓಕೆ. ಇದು ರ್ಯಾಲಿ ಬಿಲ್ಡ್ ಆಗಿದೆ. ರ್ಯಾಲಿ ಬಿಲ್ಡ್ ಆಗಿದೆಯಾ? ಇದು INRC 3 ಕ್ಯಾಟಗರಿ ಓಡುತ್ತೆ ರ್ಯಾಲಿಲಿ. ಓಕೆ. ಸೊ ಆಮೇಲೆ ಇದಕ್ಕೆ ರೋಲ್ ಬಾರ್ಸ್ ಇದೆ, ರೈಗರ್ ಸಸ್ಪೆನ್ಷನ್ಸ್ ಇದೆ, ECU ಮೋಟೆಕ್ ಇದೆ. ಎಲ್ಲ ಕಸ್ಟಮೈಸ್ ಮಾಡ್ತೀರಾ ನೀವೇನಾ? ಹಾಂ. ಓಕೆ. ಎಷ್ಟು ವರ್ಷದಿಂದ ಓಡಿಸಿದ್ದೀರಾ ರೇಸ್ ಎಲ್ಲ? ನಾನು 1 year ಆಯಿತು. ನಾನು ಆ್ಯಕ್ಚುಲಿ ರ್ಯಾಲಿ ನ್ಯಾವಿಗೇಟಾ? ಸೊ ನನ್ನ ಫ್ರೆಂಡು ಡ್ರೈವ್ ಮಾಡೋದು. ಫ್ರೆಂಡ್ ಡ್ರೈವ್ ಮಾಡ್ತಿರೋದಾ? ಸೊ ಮೈಸೂರಿಂದ ಬಂದಿದ್ದೀರಾ? ಮೈಸೂರಿಂದ. ಓಕೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ರೂಪೇಶ್. ಸರ್ ಎಲ್ಲಿಂದ ಬಂದಿರೋದು? ಸರ್ ನಿಮ್ಮ ಕಾರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು 1.6 Polo. ಓಕೆ. ಲೈಕ್ ಮಾಡಿಫೈಡ್ ಫಾರ್ ದ ಆಟೋಕ್ರಾಸ್, ಪರ್ಟಿಕ್ಯುಲರ್ ದ ಆಟೋಕ್ರಾಸ್ ಇವೆಂಟ್ ಮಾಡಿಫೈ ಮಾಡಿದ್ದು. ವರ್ಕ್ಶಾಪ್ ಬಿಡದಿಲ್ಲ. ಸೊ ವಿ ಬಿಲ್ಡ್ ದ ಕಾರ್ಸ್ ಅಂಡ್ ನಾವೇ ಬಿಲ್ಡ್ ಮಾಡಿ ನೀವೇ ಬಿಲ್ಡ್ ಮಾಡ್ತೀರಾ? ಸರ್ ಎಷ್ಟು ವರ್ಷದಿಂದ ರೇಸ್ ಮಾಡ್ತೀರಾ? 12 years ಇಂದ. ಕಾರ್ಸ್, ಅದಕ್ಕಿಂತ ಮುಂಚೆ ಬೈಕ್ಸ್ ಮಾಡ್ತೀರಾ? ಓಕೆ. ಮುಂಚೆ ಯಾವ್ದಾದ್ರು ಈವೆಂಟ್ ಅಟೆಂಡ್ ಆಗಿದೆ? ತುಂಬ ಇವೆಂಟ್ 10 yearsಯಿಂದ ಓಡಿಸ್ತಾರೆ. 10 years ಸುಮಾರು ಕಪ್ ಗೆದ್ದಿದ್ದೀವಿ. ಓಕೆ. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಸೊ Polo 1.6. ಸರ್ Polo 1.6. Okay. Naturally aspirated. Okay. Suspension upgraded to Raider. INRC 3 prepared car. Done by John Raleigh. Okay. We are actually. Oh, Jovan. This is for the workers prepared. Okay. These are the main things. Roll bars are installed. OMB steerings and seats are there. Okay. They are purely for the purpose of rallying, and you can see the inside.
So is this your first race or you have done racing your race? No, this is not the first one. I think it's 8th one after building the. Oh, where have you done, sir? Built in Zone Running. Zone Running, Mysore. So where have you raced like before? Yeah, in Mangalore it was there. Mangalore. Last week it was there in Mangalore. Okay. And before that it was there in Kerala. Okay. So this car has got all podiums. All podiums. It's Yeah, until now. Okay. So you came from Kerala to here for just racing. Yeah, that's it. Okay. All the best, sir. Thank you. ನೀವು ಓಡಿಸ್ತೀರಾ? ಓ ಕನ್ನಡದವ್ರು? ಹಾಂ ಕನ್ನಡ. ಓಕೆ. ಆಲ್ ದ ಬೆಸ್ಟ್. ಕನ್ನಡದಲ್ಲೇ ಮಾತಾಡೋಣ. ಕನ್ನಡದಲ್ಲಿ ಮಾತಾಡ್ತಾರೆ ಮತ್ತೆ. ಬನ್ನಿ ಮುಂದೆ ಹೋಗೋಣ. ಸೊ ಈ ಕಾರ್ ಓನರ್ ಬಂದುಬಿಟ್ಟು ಇವರೇ. ಹಾಯ್ ಸರ್. ಸೊ ಒಳಗೂ ವೀಡಿಯೋ ಮಾಡೋಕ್ಕೆ ಹೇಳ್ತಿದ್ದಾರೆ. ಅವ್ರು ಕೇರಳದಿಂದ ಬಂದಿರೋದು. ಸೊ ಅವ್ರಿಗೆ ಕನ್ನಡ ಮತ್ತು ಇದು ಗೊತ್ತಿಲ್ಲಂತೆ, ಇಂಗ್ಲೀಷ್ ಎಲ್ಲ. ಸೊ ಹಿಂದಿ ಮಾತ್ರ ಮತ್ತು ಮಲಯಾಳಂ ಮಾತ್ರ ಅಂತಿದ್ದಾರೆ. ನಮಗೆ ಹಿಂದಿ ಕೆಟ್ಟದಾಗಿದೆ. ಸೊ ಮಲಯಾಳಂ ಮಾಡಿದ್ರು. ಸೊ ಒಳಗೆ ವೀಡಿಯೋ ತೋರಿಸ್ತೀನಿ. ಹೆಂಗಿದೆ ನೋಡಿ, ನನಗೆ ಸೀರಿಯಸ್ಲಿ ಈ ಕಾರ್ ಬಗ್ಗೆ ಐಡಿಯಾ ಇರಲಿಲ್ಲ. ಹಿಂದೆ ಎಲ್ಲ ಶಾಕ್ ಅಬ್ಸರ್ವರ್ ಥರ ಇದು. ಬರೀ 2 ಸೀಟ್ ಇದು. ಇದು ರೇಸಿಂಗ್ ಗೇರ್ಸ್ ಇದೆ. ಇದು ಅಷ್ಟೇ ನೋಡಿ ಹಿಂಗಿದೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಹಾಯ್. ನಿನ್ನ ಹೆಸರು? ವಿಷ್ಣು. ನಿನ್ನ ಹೆಸರು? ಹಾಯ್ ಸರ್. ನಿಮ್ಮ ಹೆಸರು? ಹಾಯ್ ಅನಿಲ್. ಅನಿಲ್. ಸರ್ ರೇಸ್ ಹೆಂಗಿದೆ ಸರ್? ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀರಾ? ತುಂಬ ಕ್ರೇಜ್ ಇದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸರ್. ಗುಡ್ ಎಕ್ಸ್ಪೀರಿಯನ್ಸ್. ವೀಕೆಂಡ್ ನಿನ್ನೆ ಬರ್ಬೇಕಾಯ್ತು ಸರ್, ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ನೆನ್ನೆ ಬರೋಣ ಅಂದ್ಕೊಂಡ್ವಿ, ನೆನ್ನೆ ವರ್ಕ್ ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಯ್ ಸರ್. ಹಾಯ್ ಸರ್ ನಿಮ್ಮ ಹೆಸರು? ಮಂಜುನಾಥ್ ಶೆಟ್ಟಿ. ಎಲ್ಲಿಂದ ಸರ್ ನೀವು? ಐ ಆಮ್ ಫ್ರಮ್ ಬೆಂಗಳೂರು. ಮ್ಯಾಂಗ್ಳೂರಾ? ಇಲ್ಲಿ ರೇಸ್ ನೋಡಕ್ಕೆ ಬಂದಿದ್ದೀರಾ ಸರ್? ನಿಮ್ಮ ಮಗನಾ? ಹೌದು, ನಿಮ್ಮ ಮಗ. ಹಾಯ್, ಹೆಸರು? ಸುಮುಖ್. ಸರ್ ರೇಸ್ ನೋಡಕ್ಕೆ ಬಂದಿದ್ದೀರಾ, ಹೆಂಗೆ ಅನಿಸ್ತಿದೆ ಸರ್? ಸೂಪರ್, ಆಸಮ್. ನಿಮ್ಮ ಫ್ರೆಂಡ್ ಇವರು? ನಿಮ್ಮ ಫ್ರೆಂಡ್? ಇವರು ನನ್ನ ಫ್ರೆಂಡು ಅನಿಲ್. ಗೊತ್ತು ಮಾತಾಡೋದು ಸರ್. ಓಕೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ವಿ ವಿಸಿಟೆಡ್. Okay. But also like amazing thing is actually Scorpio and escape me, right? Like I'm also very fan of cars, Scorpio. Okay. But ಒಳ್ಳೆ ಜನ very ಬಂದಿದೆ nice ಸರ್. ride actually. ಓಕೆ. ಎಕ್ಸ್ಪೀರಿಯನ್ಸ್ ಗುಡ್ ಸರ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಾ? ಹಾಂ, ಸೂಪರ್ ಆಗಿದೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಂಜಾಯ್ಡ್ ಎ ಲಾಟ್. ಯೂಟ್ಯೂಬಲ್ಲಿ ನೋಡ್ತೀರಾ ಸರ್? ಯೂಟ್ಯೂಬಲ್ಲಿ ನೋಡ್ತೀರಾ? ನೋಡ್ತಾ ಇರ್ತೀನಿ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. And she got ass, and she gon' fuck up a bag. Pull up to the spot, living too fast, dropping the stash. In Italy, got too foreign hoes, they DM me. Drop the top when it's cold, but you feel the heat. Be real with me, keep it 100, just be real with me. Eat it up like it's a feast. They say the dope on fleek. I know these niggas get sick of me. They chasing my neck 'cause a meal a piece. I don't even like to freestyle for free. I put in the key and I ride the beat. I don't even come out the house for free. I pay you to get the drive for me. Jay-Z couldn't even go sign for me. I do what I want 'cause I'm signed. I get the They get the back of the cut of the head. Time to compare, y'all making me laugh. Need to rehab, I'm addicted to cat. Convertible walk, convertible top. My dope got a vertical, look at that heart. And then jump out the pot, came out the jet and went straight to the top. Take it easy, baby. Living with some of my friends, baby. Don't leave me, baby. Just drop to your knees and please me, baby. I'm fascinated. 2 bitches so fine that I masturbated. Congratulations. She done so good that I graduated. They had to hate it. I'm for them niggas that plastic, baby. A trapper, baby. I run what I own, my mouth is baby. It's tragic, baby. Drop and fuck up the traffic, baby. A savage, baby. I'm killing these niggas, no casket, baby. You get the bag and fumble it, I get the bag and flip it and tumble it. Straight off the lot, real the cash. And the car came with a blood. The mama with that, and she got ass. ಜೊತೆಯಲ್ಲಿ ಮಾಡ್ತಾ ಇರೋದು ತುಂಬಾ ಒಂದು ಎಂಥೂಸಿಯಾಸಮ್ ಅಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾನು ಕೇಳೋದೇನು ಅಂದ್ರೆ, ದಯವಿಟ್ಟು ನಿಮ್ಮ ಕಲೆ ಏನಿದ್ರು, ಗಾಡಿ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಏನೇ ಓಡಿಸೋ ಕಲೆ ಇದ್ರೆ ನಮ್ಮಂತ ಇಂಥ ಪ್ಲಾಟ್ಫಾರ್ಮ್ ಬಂದು ನಾವು ಎಲ್ಲ ಸೇಫ್ಟಿ ಮೆಜರ್ ವಿತ್ ಆಂಬುಲೆನ್ಸು, ಫೈರ್ ಎಕ್ಸ್ಟಿಂಗ್ವಿಷರು ವಿತ್ ಎಲ್ಲ ಸೇಫ್ಟಿ ನಡೆಸ್ತೀವಿ ನಾವು. ಇಲ್ಲಿ ಬಂದು ನಿಮ್ಮ ಕಲೆ ತೋರಿಸಿ, ದಯವಿಟ್ಟು ರೋಡಲ್ಲಾಗಲಿ ಎಲ್ಲಾದ್ರೂ ಬೇರೆ ಕಡೆ ಆಗಲಿ ನೀವು ಫಾಸ್ಟಾಗಿ ಓಡಿಸೋದಾಗ್ಲಿ, ವೀಲಿ ಮಾಡೋದಾಗ್ಲಿ, ಬೇರೆಯವ್ರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ನೀವು ಬಿದ್ದರೆ ಡಾಕ್ಟ್ರಿಗೆ ಬಿಸ್ನೆಸ್ ಆಗುತ್ತೆ, ಮೆಕ್ಯಾನಿಕ್ಗೆ ಬಿಸ್ನೆಸ್ ಆಗುತ್ತೆ ಹೊರತು ಅಲ್ಟಿಮೇಟ್ಲಿ ನೋವು ಪಡೋದು ನೀವು, ನಿಮ್ಮ ಮನೆಯವರು. ದಯವಿಟ್ಟು ಅದಕ್ಕೆ ಇದೊಂಥರ ಪ್ಲಾಟ್ಫಾರ್ಮ್ ಮಾಡಿರ್ತೀವಿ, ದಯವಿಟ್ಟು ಇಲ್ಲಿ ಬಂದು ಮಾಡಿ. ಆಮೇಲೆ ಮೋಟಾರ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಅಂತೇಳಿ ನಂದು ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇದೆ, ಇಂಡಿಯನ್ ಮೋಟಾರ್ ಸ್ಪೋರ್ಟ್ಸ್ ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ದಯವಿಟ್ಟು ಹಾಗೆ. ಹಾಯ್ ಸರ್. ಹಾಯ್, ಚೆನ್ನಾಗಿದ್ದೀರಾ ಸರ್? ಗೊತ್ತು ಸರ್. ಚೇತನ. ಹಾಯ್ ಸರ್. ಸರ್ ಇವತ್ತು ನೆನ್ನೆ ಇದಿತ್ತು 2 ವೀಲರ್ಸ್ ಇತ್ತು, ಸೊ ಇವತ್ತು 4 ವೀಲರ್ ಮಾಡಿದ್ದೀರಾ ಸರ್? ಹೆಂಗೆ ಅನಿಸುತ್ತೆ ನಿಮಗೆ? ಯಾವ್ದು ಚೆನ್ನಾಗಿ ಅನಿಸುತ್ತೆ ಎರಡರಲ್ಲಿ? ಚೆನ್ನಾಗಿ ನಡೀತಾ ಇರೋದು ಅಂತಲ್ಲ, ಎರಡೂ ಚೆನ್ನಾಗಿದೆ. ಇದು ನಡೀತಿದೆ, ಕಾರ್ ಇವೆಂಟ್ ಇನ್ನೂ ನಡೀತಿದೆ. ಸೊ ಬೈಕ್ ನೆನೆ ಫುಲ್ ಕಂಪ್ಲೀಟ್
ಡಿಫ್ರೆನ್ಸ್ ಏನಂದ್ರೆ ಬೈಕಲ್ಲಿ ಆಕ್ಷನ್ ನೋಡ್ತಾರೆ 3-4 ಬೈಕ್ಸ್ 5 ಬೈಕ್ಸ್ 8 ಬೈಕ್ಸ್ ವರೆಗೂ ಜೊತೆಗೆ ಓಡುತ್ತೆ, ಇದು ಟೈಮ್ ಅಟ್ಯಾಕ್ ರನ್ ಆಗುತ್ತೆ. ಇದು ಟೈಮ್ ಅಟ್ಯಾಕ್ ನೋಡಕ್ಕೆ ಎರಡೂ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಕ್ಷನ್ ಫೀಲ್ ಬೇಕಾದ್ರೆ ಬೈಕ್ಸ್ ಅಲ್ಲಿ ಇರುತ್ತೆ. ಸಿಂಗಲ್ ರನ್ ಇರೋದ್ರಿಂದ ಅಂತ ಟೈಮಿಂಗ್ ಅದೇ ನೋಡಕ್ಕೆ ಎರಡೂ ಚೆನ್ನಾಗಿರುತ್ತೆ. ಅದೇನೋ ಇದು ಜಾಸ್ತಿ ಅದು ಕಮ್ಮಿ ಅಂತ ಏನಿಲ್ಲ, ಎರಡೂ ಇದರಲ್ಲಿ ಏನೋ ಡಿಫ್ರೆನ್ಸ್ ಮಾಡ್ತೀರಾ ಅಥವಾ ಹೆಂಗ್ ಮಾಡ್ತೀರಾ? ಯಾವ ತರ ಕಾರ್ಸ್ ಮೇಲೆ ಡಿಪೆಂಡ್ ಮಾಡ್ತೀರಾ ಅಥವಾ ಸಿಸಿ ಮೇಲೆ ಎಲ್ಲ ಸಿಸಿ ಮೇಲೆ ಅದು ಸಪರೇಟ್ ರೇಸ್ ಇರುತ್ತೆ ಅವರಿಗೆ? ಸಪರೇಟ್ ಕ್ಯಾಟಗರಿ, ಡೀಸೆಲ್ ಕ್ಲಾಸ್ ಸಪರೇಟ್ ಆಗುತ್ತೆ, 1400 ಸಪರೇಟ್ ಆಗುತ್ತೆ, 1000 cc ಸಪರೇಟ್ ಆಗುತ್ತೆ, SUV ಸಪರೇಟ್ ಇರುತ್ತೆ. ಓಕೆ, 4 ವೀಲು ಎಲ್ಲ ಸಪರೇಟ್ ಇದೆ. ಬೈಕ್ ಕ್ಲಾಸ್ ಹೆಂಗಿರ್ತದೋ ಬೈಕ್ ಈಗ 200 cc 250 cc 300 600 ಆ ಥರ ಸೇಮ್ ಸಿಸಿ ಕ್ಯಾಲ್ಕುಲೇಟು. ಸೊ ಇದರಲ್ಲಿ ಅಮೇಚೂರ್ಸು ಇದೆ, ಅಂದರೆ ನೋವಿಸ್ ಟೈಪ್ ಮೂವೀಸ್ ಇರುತ್ತೆ. ಅಂದರೆ ಅವರು ಲಾಸ್ಟ್ ಇಯರ್ ಎಲ್ಲೂ ಚಾಂಪಿಯನ್ಸ್ ಆಗಬೇಕು. ಸರ್ ಅದು ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಓಡಿಸಿದಾರ ಇಲ್ವಾ ಅಂತ ಮೊದಲೆಲ್ಲ? FMSC ಅಲ್ಲಿ ಅವ್ರದ್ದು ಪಾಯಿಂಟ್ಸ್ ಆಗ್ತಾವೆ. ಯಾವ್ದ್ರಲ್ಲಿ ಸರ್? ಫೆಡರೇಷನ್ ಇರ್ತಾರೆ. ಓಕೆ ಫೆಡರೇಷನ್ ಓಕೆ ಅಂತ ಅದರಲ್ಲಿ ಪಾಯಿಂಟ್ಸ್ ಆಗ್ತಾ ಹೋಗಿರ್ತದೆ. ಅದೇ ಚಾಂಪಿಯನ್ ಕ್ಯಾಟಗರಿಯಲ್ಲಿ ಅವ್ರು ಚಾಂಪಿಯನ್ ಆಗ್ತಾ ಇದ್ರೆ ಈ ಕ್ಯಾನ್ ಕಂಪ್ಲೀಟ್ ಆಸ್ ಎ ಅಮೇಚರ್. ಓಕೆ ಅದು ನೋಟ್ ಆಗಿರುತ್ತಲ್ಲ, ರೆಕಾರ್ಡ್ ಆಗಿರುತ್ತೆ. ಲೈಸೆನ್ಸ್ ತಗೊಂತಾರೆ ಪ್ರತಿ ಇವೆಂಟ್ಗೂ, ಸಿಂಗಲ್ ಡೇ ಲೈಸೆನ್ಸ್ ಇಲ್ಲ FMSC ಗೆ ಇಯರ್ಲಿ ಲೈಸೆನ್ಸ್. ಇದು ಸಿಂಗಲ್ ಡೇ ಲೈಸೆನ್ಸ್ ಇವಾಗ ಸಿಂಗಲ್ ಡೇ ಲೈಸೆನ್ಸ್. ಓಕೆ ಸರ್ ಅಂದರೆ ಜೂನಿಯರ್ಸ್ ಎಲ್ಲ ಮಾಡ್ಬೋದಾ? ಚಿಕ್ಕವರೆಲ್ಲ ಓಡಿಸ್ಬೋದಾ ಕಾರೆಲ್ಲ? ಬೈಕ್ ಓಡಿಸಿದ್ರೆ ಒಬ್ರು ಓಡಿಸೋದು ಅರ್ಮಾನ್ ಅಂತ, ಕಾರ್ ಇರಲ್ಲ. ಅವ್ರಿಗೆ ಲೈಸೆನ್ಸ್ ಹೆಂಗೆ ಕೊಡ್ತಾರೆ ಬೈಕ್ ಓಡಿಸೋಕ್ಕೆ? 6 years ಹುಡುಗ ಓಡಿಸಿದ್ರಲ್ಲ, ಡೆಮೋ ಓಕೆ ಸರ್ ನೆಕ್ಸ್ಟ್ ಎಲ್ಲ ಏನಾರ ಇದೆಯಾ ಇವೆಂಟ್ಸ್ ಏನೋ ನಿಮ್ಮದು? ನೆಕ್ಸ್ಟ್ ನಾವು ಪ್ರಾಬಬಲಿ ಟೆಂಟೇಟಿವ್ಲಿ March 6th or 31st of May ಮ್ಯಾರಥಾನ್ ವಿಜಯನಗರದಿಂದ. ಓಕೆ ಮ್ಯಾರಥಾನ್ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಬನ್ನಿ ಸರ್ ಹೊರಡೋಣ. ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಫ್ಯೂರಿ ಅವರು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. and all the best. Thank you. This event will be starting now in some time. I hope you all have finished your scrutiny and your you to enter your name and your competition number here. To start with, I would like to introduce you myself. My name is Umesh Pandey and I will be your COC for this event. My DCOC will be Uma Shankar. He is here. Please come here. I would like to thank FMSCI for sending the steward, technical Mr. Rahman, and our chief and only steward Mr. Rajiv Shah. We will be running this autocross. I'll first come to the any kind of penalties. There is no penalty for outer. If you hit anywhere inner pole, you will be given a 5 seconds penalty. Outer pole, if you touch, you bang, there is no problem. But if you bang and you go totally off the track, with your car, 5 seconds will be given. So please note, if you touch outer, you bang it, there is no problem. Outer only, inner anywhere you touch or you bang, you will be given a penalty of 5 seconds. Is that clear to all? Okay. This event is running on time attack format. Please remember, this event is running on time attack format, so there is no much of complications. Let's race with the sportsmanship spirit, show our talent, no misbehavior, no confusion. If anything is there, you can always rectify. We are here to make sure we run a good event with all of you, with all of your support. Also, I would like to tell you that you can run in any class 3 runs. You have to pay for every 3 runs, but the condition is, before we start the event, you all have to decide, whoever wants to plan for 1 extra run or 2 extra run, you have to pay now and clear it. Once the show is on, once the event is on, we will not be taking any reruns. Please remember, if you are planning that okay, on so and so category I want to run once again, or probably twice again, or thrice again, please pay the entry now and confirm. So you can think of it. Once the run starts, there won't be any entries for rerun will be taken.
Second thing is, since it is running on time format, time attack format, also you all have got only one lap to run. Only one lap for every car. Since you have an option of rerun, you can plan that. Otherwise, every car will have only one lap. Jim? Yeah, one lap for all the cars. Other thing is that we have the scrutineer here. Anybody's car which is not scrutinized, please finish with him. Come again? One lap. One lap only. One lap only. You have an option of rerun. Please plan it up before the run starts. You are clear about your rest of the things, about the penalties. There is no other penalty. What about the jump start? Disqualify. Jump start. We'll come back to that. No, I have Jim here. He will tell you the procedure of start. Jim, please explain. Hi everybody. Please concentrate here. Please listen to him. The fastest. Here we have a rolling start setup here. There is no countdown. You will be stopped here and flagged off. You take a head start. The beam is about 15 feet away. Your clock starts at the beam. The moment you cut the beam. So no question of any jump start here. And it is only one lap. We were asking you, I told them full lap. One lap. Stewart, anything from your end? Any question, anybody? Okay, Amit. ಸೊ ಗೈಸ್ ನೀವು ನೋಡಿರ್ಬೋದು ಇವಾಗ ಜಸ್ಟು ನಾವು 4 ವೀಲರ್ಸಿಗೆ ಬಂದಿದ್ದೀವಿ ಇವತ್ತು ನೋಡೋಕ್ಕೋಸ್ಕರ. ಡರ್ಟ್ ರೇಸಿಂಗ್, ಡರ್ಟ್ ಕಾರ್ನಿವಲ್ 2025 4 ವೀಲರ್ಸ್ ಇತ್ತು. ನೀವು ನೋಡಿದಂಗೆ 2 ವೀಲರ್ಸ್ ನೋಡಿರ್ಬೋದು ಹಳೆ ವಿಡಿಯೋದಲ್ಲಿ. ಇವಾಗ 4 ವೀಲರ್ಸ್ ನೋಡಿದ್ದೀರಾ. ಚೆನ್ನಾಗಿ ಅನ್ನಿಸ್ತು ಅನ್ಕೋತೀನಿ. ತುಂಬ ಜನ ಮೀಟ್ ಆದೆ. ಶ್ರೀನಿವಾಸ್ ಸರ್, ವಿಘ್ನೇಶ್ ಸರ್ ಮತ್ತು ಸಂಗಮ್ ಅವರೆಲ್ಲ ಇದ್ದರು. ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಸಪೋರ್ಟ್ ಮಾಡಿದ್ದಕ್ಕೆ. ಚಾನಲ್ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಕಡೆ ನಾನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮ್ಮ ವಾಸ ಸ್ಪೋರ್ಟ್ಸ್ ಬಗ್ಗೆನೇ. ಸೊ ನೋಡೋಣ, ಸ್ವಲ್ಪ ಸಪೋರ್ಟ್ ಮಾಡಿ ಸರ್. ಈ ವಿಡಿಯೋ ಇಲ್ಲೇನಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.